ಪಾವನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಸಿದ್ಧಿ ಬುದ್ಧಿ ಗೆದ್ದ ಗಣಪ ಲಂಬೋದರನೆ ಈಗ ಸ್ವಾಗತ ಕಾರ್ಯಕ್ರಮ ಶ್ರೀಮತಿ ಶುಭಾ ನಾಗರಾಜ್. ನಮಸ್ಕಾರ. ಆಗಮಿಸಿರುವ ಸರ್ವರಿಗೂ ವಿಶ್ವ ಯೋಗ ಹಾಗೂ ವಿಶ್ವ ಸಂಗೀತ ದಿನದ ಶುಭಾಶಯಗಳು. ನಮ್ಮ ಒಕ್ಕೂಟ 2013ರಲ್ಲಿ ಪ್ರಾರಂಭವಾಗಿ ಈಗ 11 ವರ್ಷ ಮುಗಿತು, 12ನೇ ವರ್ಷ ಕಾಲಿಟ್ಟಿದ್ದೇವೆ. ಅಲ್ಲಿಂದಲೂ ನಾವು ಒಂದಲ್ಲ ಒಂದು ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದೇವೆ. ಜನಕ್ಕೆ ಒಂದು ಇನ್ನೂ ಹೆಚ್ಚು ಮುಂದೆ ಬರಲಿ, ನಮ್ಮ ಹೆಚ್ಚು ಸಂಘ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೆ ನಾವು 3 ತಿಂಗಳಿಗೆ ಒಂದ್ಸರಿ 6 ತಿಂಗಳಿಗೆ ಒಂದ್ಸರಿ ನಾವು ಈ ಥರ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಅದಕ್ಕೆ ಮತ್ತೆ ನಮಗೆ ಲಯನ್ಸ್ ಕ್ಲಬ್ ಪ್ರಭಾವತಿ ಶ್ರೀಧರ್ ಅವರು ಮಾತಾಡ್ತಾ ಹೇಳಿದರು, ನಾವು ನಿಮ್ಮ ಜೊತೆಗೆ ಇರ್ತೀವಿ, ಏನೇ ಬೇಕಾದರೂ ಕಾರ್ಯಕ್ರಮ ಒಟ್ಟಾಗಿ ಮಾಡೋಣ, ನಾವು ನಿಮ್ಮ ಸಹಕಾರ ಹೊಂದೇ ನೀವು ಅಂತ ಹೇಳಿ ಅವರು ಈ ಕಾರ್ಯಕ್ರಮಕ್ಕೆ ಅವರು ಈ ಲಯನ್ಸ್ ಕ್ಲಬ್ ಸಾಗರ ಇವರಿಗೆ ನಾನು ಒಂದು ಏಕೆಂದರೆ ಬೇಕಾಗಿರುವಂತಹ ಕಾರ್ಯಕ್ರಮ. ಎನಗಿಂತ ಕಿರಿಯರಿಲ್ಲ, ಸಹೃದಯರಿಗಿಂತ ಹಿರಿಯರಿಲ್ಲ ಎಂಬ ವಿನಯ ಭಾವವನ್ನೇ ನನ್ನದಾಗಿಸಿಕೊಂಡು ಸಭಾಂಗಣದಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರನ್ನ ಗೌರವದಿಂದ ನಮಸ್ಕರಿಸ್ತಾ, ಆತ್ಮೀಯ ಕಿರಿಯರನ್ನ ವಂದಿಸ್ತಾ ನನ್ನ ಮಾತನ್ನ ಆರಂಭಿಸ್ತೇನೆ. ನಾನಿವತ್ತು ಮಾತಾಡಬೇಕಾಗಿರೋ ವಿಷಯ ಹೆಚ್ಚುತ್ತಿರುವ ವಿವಾಹ ವಿಚ್ಛೇದನ ಕಾರಣ ಮತ್ತು ಪರಿಹಾರಗಳು. ಗೌರವಾನ್ವಿತರನ್ನು ನಾವು ಗೌರವಿಸುವುದು, ಅದರಲ್ಲಿ ಮುಖ್ಯಸ್ಥರು ಶ್ರೀ ಅಶ್ವಿನಿ ಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ನಮ್ಮ ನಿಮ್ಮೆಲ್ಲರಿಗೂ ತಿಳಿದವರು, ಅವರನ್ನು ಆರ್ಥಿಕವಾಗಿ ಸ್ವಾಗತಿಸುತ್ತೇವೆ. ಹವ್ಯಕ ಆತ್ಮ ಮತ್ತು ಸ್ವಸಹಾಯ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಗಿರಿಜಕ್ಕನವರೇ, ಹಿರಿಯರಾದ ಚಂದ್ರಶೇಖರ್ ಅವರೇ, ರವೀಂದ್ರ ಅವರೇ, ಕಾರ್ಯದರ್ಶಿಯವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಆಗಮಿಸಿದಂಥ ಸಜ್ಜನ ಬಂಧುಗಳು, ಗೌರವಾನ್ವಿತರನ್ನು ನಾವು ಗೌರವಿಸುವುದು. ಮಾತಾ ನಂಜುಂಡ ಸ್ವಾಮಿಯವರು ಈಗಾಗಲೇ ನಾವು ಹೇಳಿದ ಪ್ರಕಾರ ಅವರಿಗೆ ಅನಿವಾರ್ಯ ಕಾರಣಗಳಿಂದ ಬೇರೆಡೆ ಹೋಗಿದ್ದರಿಂದ ಅವರ ಪರವಾಗಿ ಅವರ ವಿಚಾರವನ್ನು ತಿಳಿಸಲು ನಮ್ಮ ಸಂಘದ ಶ್ರೀಯುತ ಶ್ರೀ ರವೀಂದ್ರ ಅವರು ಈಗಾಗಲೇ ಬಂದಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಚಪ್ಪಾಳೆ ಮುಖಾಂತರ ಅವ್ರನ್ನ ಬರಮಾಡೋಣ. ಡಾಕ್ಟರ್ ನಳಿನ ಬಾಬರ್